ನಮಸ್ತೆ ಆತ್ಮೇಲೆ. ಸುಮಾರು 1 ತಿಂಗಳು ಮೇಲಾಯ್ತು. ಗೌರಿಬಿದನೂರ್ ಹತ್ರ ಯರ್ರಪೋತನಹಳ್ಳಿ ಗ್ರಾಮದಲ್ಲಿ ನಾವು ಮಾಡಿರುವ ತೋಟ ಆ ಎಲ್ಲ ಜಠೋಪಾಲ ಚೆನ್ನಾಗಿ ಬಂದಿದೆ. ತೆಂಗಿನ ಗಿಡಗಳೆಲ್ಲ ಹಾಕಾಗಿದೆ. ಇನ್ ಕೆಲವು ತೆಂಗಿನ ಗಿಡಗಳು ಗುಂಡಿ ಬಹಳ ಗಟ್ಟಿ ಇತ್ತು ಅಂತ ಹೇಳಿ ತೆಗಿಯಕ್ಕಾಗಿರ್ಲಿಲ್ಲ. ಒಂದು 4-5 ಮಳೆ ಜೋರಾಗಿ ಒಂದರಿಂದ ಮಳೆ ಬಂದಿದೆ. ಬಹುಶಃ ಈ ವರ್ಷ ಈ ಕಡೆ ಮಳೆ ಜಾಸ್ತಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇನೋ ಎಲ್ಲಿ ಹೋದ್ರೂ ಮಳೆ ನಮ್ಗೊಂದ್ ಕಡೆ ಸಪೋರ್ಟ್ ಆಗಿ ಇದ್ದೇ ಇದೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಬಹಳ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಎಲ್ಲರೂ ಪ್ರೇಯರ್ ಮಾಡ್ಕೊಳ್ಳಿ, ಮಳೆ ಬರ್ಲಿ ಅಂತೇಳಿ. ಮಳೆ ಆದ್ರೆ ಎಲ್ಲರಿಗೂ ಬೆಳೆ. ಅದಕ್ಕೆ ಹಸಿರು ಜಾಸ್ತಿ ಇದ್ದಷ್ಟು ಉಸಿರು. ಹಸಿರು ಉಸಿರು ಎರಡು ಇದ್ರೆ ಆಹಾರವನ್ನು ನಾವು ತಯಾರು ಮಾಡ್ಕೊಳ್ಳೋಕೆ ಶಕ್ತಿ ಬರ್ತದೆ. ಹಾಗೆ ಯರ್ರಪೋತನಹಳ್ಳಿಯಲ್ಲಿ ಅಗಸೆ ಗಿಳಿಸಿಡಿಯ ಲೈನ್ಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ಹಣ್ಣಿನ ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಸುತ್ತ ಉಳಿ ಹಾಕಿದ್ದೀವಿ. ಜಟ್ರೋಪಾನು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ತೆಂಗಿನ ಗಿಡಗಳಿಗೆಲ್ಲ ಕಡ್ಡಿ ಕಟ್ಟಿದ್ದೀವಿ. ಹಾಗೆ SBM ಆಗಿದೆ. ಲಾವಂಚನು ಮಾಡ್ತಾ ಇದ್ದೀವಿ. ಎಲ್ಲ ಒಂದ್ ಕಡೆ ಕಂಪ್ಲೀಟ್ ಹಸಿರಾಗಿ ಕಾಣ್ತಾ ಇದೆ. ಇನ್ ಕೆಲವು ಕಡೆ ನಾವು ನವಧಾನ್ಯಗಳೆಲ್ಲ ಹಾಕಿರೋದು ಇನ್ನು ಕೆಲವು ಬೆಳವಣಿಗೆ ಆಗ್ಬೇಕು, ಕೆಲವು ಕಡೆ ಬೆಳವಣಿಗೆ ಆಗಿಲ್ಲ. ಅವುಗಳೆಲ್ಲವನ್ನು ನಾವು ಅಲ್ಲೇ ಬಿಟ್ರೆ ಅದು ಮಲ್ಚಿಂಗ್ ರೀತಿಯಲ್ಲಿ ಅದು ಸರಿಯಾಗ್ತದೆ. ಈ ವರ್ಷ ಇಲ್ಲಿ ಈ ತೋಟ ಮಾಡಿದ್ಮೇಲೆ ಅವರು 2-3 ಕಡೆ ಕ್ಯಾಮರಾ ಎಲ್ಲ ಹಾಕಿದ್ದಾರೆ. ಬೇಲಿ ಎಲ್ಲ ಬಂದೋಬಸ್ತ್ ಆಗಿದೆ. ವಾಸಕ್ಕೆ ಮನೆಯೂ ಯೋಗ್ಯವಾಗಿ ಇದೆ. ಇಲ್ಲಿ ಮಣ್ಣು ಕೂಡ ಚೆನ್ನಾಗಿದೆ. ಗಿಡಗಳು ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಅನೇಕ ಹಣ್ಣಿನ ಗಿಡಗಳು ಸಮೇತ ಎಲ್ಲ ರೆಡಿಯಾಗಿ ಬರ್ತಾ ಇದೆ. ಸಪೋಟ ಮಾವು ಎಲ್ಲ ಕಸಿ ಕಟ್ಟಿರೋದೆಲ್ಲ ಪ್ಲಾಸ್ಟಿಕ್ನ ಒಂದ್ ಕಡೆಯಿಂದ ನಾವು ಬಿಚ್ಕೊಂಡು ಬರಬೇಕು. SBM ಎಲ್ಲ ಕಡೆ ಆಗಿ ಇನ್ನು ಕೆಲವು ಗಿಡಗಳೆಲ್ಲ ಅಲ್ಲೇ ಉಳಿದಿದೆ. ಅವುಗಳು ಏನಾದ್ರು 1-2 ಹೋದ್ರೆ ಅದನ್ನ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ತೆಂಗಿನ ಗಿಡನೂ 1-2 ಎಕ್ಸ್ಟ್ರಾ ನಾವು ಇಟ್ಕೊಂಡಿರ್ತೀವಿ. ಇನ್ನು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ನಾವು ಇಲ್ಲಿ ಹಾಕ್ಬೇಕು. ಅದು ಕೆಲಸ ಹಂತವಾಗಿ ಕೆಲವೊಮ್ಮೆ 1-2 ಮಳೆ ಜಾಸ್ತಿ ಇದ್ದಾಗ ತ್ಯಾವ ಇದ್ದಾಗ ಲೇಬರ್ಗೆ ನಾವು ಕೆಲಸ ಮಾಡಿಸೋದು ಆಗೋದಿಲ್ಲ. ಅದಕ್ಕೆ ನಾವು ಒಂದ್ಸಲ ಬಂದಾಗ ಒಂದ್ ಕಡೆ ಇದ್ರೆ 1-2-3 ದೊಡ್ಡ ಬೇರೆ ತೋಟಗಳ ಕೆಲಸಗಳನ್ನ ಹಂತವಾಗಿ ಮುಗಿಸ್ಕೊಂಡು ಮಾಡ್ತೀವಿ. ಇದು ಕೆಲಸ ಚೆನ್ನಾಗಿ ನಡೀತಾ ಇದೆ. ತೆಂಗಿನ ಗಿಡನು ಈಗಾಗಲೇ ಭೂಮಿಗೆ ಅದು ಸೆಟ್ ಆಗಿದೆ. ಹೊಸ ಸುಳಿಗಳು ಚಿಗುರುಗಳು ಬರಕ್ಕೆ ಆರಂಭ ಆಗಿದೆ. ನೀರು ಬೋರಲ್ಲಿ ಸಮೃದ್ಧಿಯಾಗಿದೆ. ತೊಂದರೆ ಇಲ್ಲ. ಡ್ರಿಪ್ಪಲ್ಲಿ ನೀರು ಚೆನ್ನಾಗಿ ಬೀಳ್ತಾ ಇದೆ. ಎಲ್ಲ ಕಡೆನೂ ನಮಗೆ ಒಂದು ಹಸಿರು ಹೊದಿಕೆ ಹಾಕಿದಂಗಿದೆ. ಕೆಲವು ಕಡೆ ಕಾರ್ಮಿಕರು ಕೆಲವೊಮ್ಮೆ ವ್ಯತ್ಯಾಸ ಆಗಿ ಮಧ್ಯದಲ್ಲಿ ಇರೋದನ್ನೆಲ್ಲ ಕಳೆನೆಲ್ಲ ತೆಗೆದು ಬಿಟ್ಟಿರ್ತಾರೆ. ಅದೇ ಆಕ್ಚುಲಿ ನಾವು ಅದನ್ನ ಅಗಸೆ ಗಿಳಿಸಿಡನ ಎಡಗಡೆ ಬಲಗಡೆಯಿಂದ 1 ಅಡಿ ಬಿಡಿಸ್ಕೊಂಡು ಮಧ್ಯದ ಭಾಗವನ್ನು ಕಳೆಯನ್ನು ಹಾಗೆ ಬಿಡಿಸ್ಬೇಕು. ಕೆಲವೊಮ್ಮೆ ನಾವು ತುಂಬಾ ದೂರದಲ್ಲಿ ಇರ್ತೀವಿ. ಭಾಷೆಯ ವ್ಯತ್ಯಾಸ, ಕಮ್ಯುನಿಕೇಶನ್ ವ್ಯತ್ಯಾಸ ಇರ್ತದೆ. ಆದ್ರಿಂದ ಒಂದೊಂದ್ಸಲ ಆಳುಗಳು ವ್ಯತ್ಯಾಸ ಮಾಡ್ತಾರೆ ಅಂದ್ರೆ ನಟ್ಟಿರೋ ಗಿಡಕ್ಕೆ ಏನು ತೊಂದರೆ ಆಗಿರಲ್ಲ. ನಾವು ಅಲ್ಲಿ ಕಳೆಯನ್ನ ಎಲ್ಲಿ ಬಿಡಿ ಎಲ್ಲಿ ತೆಗೀರಿ ಅನ್ನೋದ್ರಾಗ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ. ಅದರಿಂದ ಕೆಲವೊಮ್ಮೆ ಮಧ್ಯದಲ್ಲಿ ತೆಗೆದು ಬಿಡ್ತಾರೆ. ಅದನ್ನ ನಾವು ಹೇಳಿ ಇವಾಗ ಅದನ್ನ ಸರಿ ಮಾಡ್ಕೋಬೇಕು. ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ನಮಸ್ತೆ.